ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಒಂದೇ ಕಡೆಗೆ ಕಬ್ಬಿಗೆ 3,500 ದರ ನೀಡುವುದಾಗಿ ರೈತರ ಹೋರಾಟ, ಮತ್ತೊಂದು ಕಡೆ ಕಬ್ಬಿಗೆ ದರ ನಿಗದಿ ಮಾಡದೇ ಇರುವ ಬೇವರ್ಸಿ ಸರ್ಕಾರ. ಹೀಗಾಗಿ ಬರುವ ಶುಕ್ರವಾರ ದಿನಾಂಕ 7 ನವೆಂಬರ್ ಮುಂಜಾನೆ 11 ಗಂಟೆಗೆ ಹತ್ತರಿಗೆ ಟೋಲ್ ಪ್ಲಾಜಾ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಅನಿರ್ದಿಷ್ಟಾವಧಿ ಬಂದ್ ಮಾಡುವುದಾಗಿ ಇವತ್ತು ಸಂಕೇಶ್ವರ ನಗರದಲ್ಲಿ ನಡೆದ ರೈತ ಪರ, ಕನ್ನಡ ಪರ, ಹಿಂದೂ ಪರ, ವಕೀಲ ಸಂಘಟನೆ ಸೇರಿ ಸಮಸ್ತ ಸಂಕೇಶ್ವರ ನಗರದ ನಾಗರಿಕರು ರೈತರು ಮಾಡ್ತಾ ಇರುವ ಹೋರಾಟಕ್ಕೆ ಮತ್ತು ಹತ್ತರಿಗೆ ಟೋಲ್ ಪ್ಲಾಜಾ ಬಳಿ ಇರುವ ರಸ್ತೆ ಬಂದ್ ಮಾಡುವುದಕ್ಕೆ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಮಾಡಿ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ನಡೆಸಿದ ರೈತರಿಗೆ ಬೆಂಬಲ ಸೂಚಿಸಿದ್ದೀವಿ ಎಂದ ರೈತ ಸಂಘದ ನಾಯಕ ನಾಗರಾಜ್ ಹಾದಿಮನಿ ಮತ್ತು ಸಂಕೇಶ್ವರ ನಗರದ ಕನ್ನಡ ಪರ ಹೋರಾಟಗಾರ ಸಂತೋಷ್ ಪಾಟೀಲ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಸಂಕೇಶ್ವರದ ಬಸವ ಮಂಟಪದಲ್ಲಿ ನಾವು ಸಭೆಯನ್ನು ಕರೆದಿದ್ದೀವಿ. ಸಭೆ ಯಾಕಪ್ಪ ಅಂದರೆ ಗುರ್ಲಾಪುರದಲ್ಲಿ ನಡೆಯುವಂಥ ರೈತರ ಒಂದು ಪ್ರತಿಭಟನೆಗೆ ಯಾವುದೇ ಸರ್ಕಾರ ಕೂಡ ಕಬ್ಬಿನ ಬೆಲೆಯನ್ನು ಸೂಕ್ತವಾಗಿ ನೀಡ್ತಾ ಇಲ್ಲ. ಅದಕ್ಕೋಸ್ಕರ ಸತತವಾಗಿ 7ನೇ ದಿನ ಇವತ್ತು ಗುರ್ಲಾಪುರದಲ್ಲಿ ನಮ್ಮ ರೈತರು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಅನ್ನದಾತರ ಒಂದು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಒಂದು ಪ್ರತಿಭಟನೆಗೆ ನಾವು ಬೆಂಬಲವಾಗಿ ಸಂಕೇಶ್ವರದಿಂದ ನಾವು ಎಲ್ಲ ವಿವಿಧ ಸಂಘಟನೆಗಳು, ವಿವಿಧ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಕೂಡಿ ನಾವು ಇವತ್ತು ಸಭೆಯನ್ನು ಕರೆದಿದ್ದೀವಿ. ಸಭೆ ಯಾಕಪ್ಪ ಅಂದ್ರೆ ನಾವು ಯಾವ ಥರ ಬೆಂಬಲವನ್ನು ಸೂಚಿಸಬೇಕು, ಯಾವ ಥರ ಪ್ರತಿಭಟನೆಯನ್ನು ಮಾಡಬೇಕಂತೇಳಿ ನಾವು ಸಭೆಯನ್ನು ಕರೆದಿದ್ದೀವಿ. ಸಭೆಯಲ್ಲಿ ಎಲ್ಲ ಒಂದು ಗಣ್ಯಾತಿ ಗಣ್ಯರು, ಕನ್ನಡ ಪರ ಸಂಘಟನೆಯ ಮುಖ್ಯಸ್ಥರು ಹಾಗೂ ರೈತ ಪರ ಸಂಘಟನೆಯವರು ಎಲ್ಲರೂ ಕೂಡಿ ಒಂದು ಏನು ನಿರ್ಣಯಕ್ಕೆ ಬಂದಿದ್ದೀವಿ ಅಂದರೆ ಶುಕ್ರವಾರ ದಿನ ಮುಂಜಾನೆ 9 ಗಂಟೆಗೆ ನಾವು ಚೆನ್ನಮ್ಮ ವೃತ್ತದಿಂದ ನಾವು ಏನು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲವನ್ನು ಸೂಚಿಸಿ ನಾವು ಕೂಡ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ. ಹಾಗೆ ನಮ್ಮ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಸೂಕ್ತ ಬೆಲೆಯನ್ನು, ಕಬ್ಬಿನ ಬೆಲೆಯನ್ನು ನೀಡಬೇಕಂತೇಳಿ ಮನವಿಯನ್ನೇ ಮಾಡ್ಕೋತೀವಿ. ಅದೇ ಥರನಾಗಿ ಏನು ಗುರ್ಲಾಪುರದಿಂದ ರೈತರು ಬರ್ತಾರೆ ಆ ರೈತರ ಜೊತೆಯಾಗಿ ನಾವು ಕೂಡ ಹತ್ತರಿಗೆ ಟೋಲ್ ಪ್ಲಾಜಾಗೆ ಹೋಗಿ ನಾವು ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವಲ್ಲಿ ಅವರಿಗೆ ಬೆಂಬಲವಾಗಿ ನಿಂತು ನಾವು ಕೂಡ ಹೋರಾಟದಲ್ಲಿ ಪಾಲ್ಗೊಳ್ತೀವಿ ಅಂಥೇಳಿ ಸಭೆಯಲ್ಲಿ ನಿರ್ಣಯಿಸಿದ್ದು. ಎಲ್ಲ ನಾವು ಏನು ಶುಕ್ರವಾರ ದಿನ ಕರೆ ನೀಡಿದ್ವಿ ಆ ಕರೆಗೆ ತಾವೆಲ್ಲರೂ ಬರಬೇಕು. ಎಲ್ಲ ರೈತ ಪರ ಸಂಘಟನೆಗಳು, ಎಲ್ಲರೂ ರೈತರು, ಅನ್ನದಾತರು ಎಲ್ಲರೂ ಬಂದು ಯಾರು ಹೊಟ್ಟಿಗೆ ಅನ್ನ ತಿಂತಾರೋ ಆ ಎಲ್ಲರೂ ಕೂಡ ಈ ಸಂಘಟನೆ, ಈ ಒಂದು ಪ್ರತಿಭಟನೆಗೆ ಬಂದು ಬೆಂಬಲವನ್ನು ಸೂಚಿಸಬೇಕಂತೇಳಿ ಈ ಒಂದು ಸಭೆಯ ಮೂಲಕ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ. ಸಂಕೇಶ್ವರದ ಏನು ಚೆನ್ನಮ್ಮ ವೃತ್ತದಲ್ಲಿ ನಾವು ಪ್ರತಿಭಟನೆ ಕರೆದಿದ್ವಿ. ಮುಂಜಾನೆ ಸರಿಯಾಗಿ 9 ಗಂಟೆಗೆ ನಾವು ಪ್ರತಿಭಟನೆಯನ್ನು ಅಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. 9 ಗಂಟೆಯಿಂದ ಒಂದು 10-11 ಸುಮಾರಿಗೆ ಏನು ಗುರ್ಲಾಪುರದಿಂದ ರೈತರು ಬರ್ತಾರೆ ಆ ರೈತರ ಜೊತೆಯಾಗಿ ನಾವು ಕೂಡ ಕಮತ್ನೂರು ಗೇಟ್ಗೆ ಅವ್ರು ಬರ್ತಾ ಇದ್ದಾರೆ. ಕಮತ್ನೂರು ಗೇಟ್ ಮೂಲಕ ನಾವು ಕೂಡ ಹತ್ತರಿಗೆ ಟೋಲ್ನಲ್ಲಿ ನಾವು ಹೋಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ರೈತ ಸಂಘ ಹಾಗೂ ಐಶ್ವರ್ಯ ಸೇನೆ ವತಿಯಿಂದ ಸತತ ಒಂದು ವಾರದಿಂದ ನಮ್ಮ ರೈತ ಸಂಘದ ತಮ್ಮಂದಿರು ಗುರ್ಲಾಪುರ ಕ್ರಾಸ್ನಲ್ಲಿ ಹೋರಾತ್ರಿ ದಂಡಿ ಮಾಡ್ತಾಯಿದ್ದಾರೆ. ಕಬ್ಬಿನ ಬೆಲೆ ಸಲುವಾಗಿ 3,500 ರೂಪಾಯಿ ಕೊಡ್ರಪ್ಪ ಅಂಥೇಳಿ ಫ್ಯಾಕ್ಟ್ರಿಯವರಿಗೆ ಮನವಿ ಮಾಡಿಕೊಂಡ್ರು ಕೂಡ ಇದುವರೆಗೆ ಅದರು ಯಾರೋ ಒಬ್ಬ ಫ್ಯಾಕ್ಟ್ರಿ ಮಾಲಕರಾಗಲಿ ಮತ್ತು ಉಸ್ತುವಾರಿ ಮಂತ್ರಿಗಳಾಗಲಿ ಶಾಸಕರಾಗಲಿ ಇದುವರೆಗೆ ಅದರ ಯಾರೋ ಒಬ್ಬರು ಬಂದು ಈ ನಿಮ್ಗೆ ಈ ಥರ ರೇಟ್ ಕೊಡ್ತೇವಪ್ಪ ಅಂತ ಯಾರೂ ಘೋಷಣೆ ಮಾಡಿಲ್ಲ. ಮೊನ್ನೆ ಡಿ ಸಿ ಅವರು ಬಂದು 3,200 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ಮತ್ತು ಒಳ್ಳೆಯವರು ಮತ್ತು ಇದುವರೆಗೆ ಆದರೂ ನಿಮ್ಗೆ ಈ ರೇಟ್ ಕೊಡ್ತೇವಪ್ಪ ಅಂತ ಯಾವ ರಾಜಕಾರಣಿಗಳು ಯಾರೂ ಬಂದಿಲ್ಲ. ಅದಕ್ಕೆ ಇನ್ನೂ ಒಂದು 2 ದಿವಸ ನೋಡಿ, ಅಂದರೆ ನಾಳೆ ಶುಕ್ರವಾರ 7ನೇ ತಾರೀಕಿಗೆ ನಾವು ಹತ್ತರಿಗೆ ಟೋಲ್ನಾಕ ಬಂದ್ ಮಾಡಬೇಕಂತೇಳಿ ನಾವು ನಮ್ಮ ಸಂಘಟನೆಯವರು ತೀರ್ಮಾನ ತೆಗೆದುಕೊಳ್ತಾರೆ. ಅದಕ್ಕೆ ಈ ಹೋರಾಟಕ್ಕೆ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು, ವಿವಿಧ ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತೇನೆ. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.